ನಗರದಲ್ಲಿ ತ್ಯಾಗ ಬಲಿದಾನದ ಪ್ರತೀಕವಾಗಿರುವ ರಂಜಾನ್ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ನಗರದ ವಿವಿಧೆಡೆ ಬೆಳಗ್ಗೆ ಸಾಮೂಹಿಕ ಪ್ರಾರ್ಥನೆ ನಡೆದಿದ್ದು ಶುಭಾಶಯ ವಿನಿಮಯ ಮಾಡಿಕೊಂಡರು. ಕೆಂಪನಹಳ್ಳಿಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಬೆಳಗ್ಗೆಯಿಂದಲೇ ಜನರು ಸಾಮೂಹಿಕ ಪ್ರಾರ್ಥನೆಗಾಗಿ ಹೆಜ್ಜೆ ಹಾಕಿದರು. ಸಾವಿರಾರು ಜನರು ಪ್ರಾರ್ಥನೆ ಸಲ್ಲಿಸಿದರು. ವಿಶೇಷ ಪ್ರಾರ್ಥನೆ ಸಲ್ಲಿಸಿದ ನಂತರ ಧರ್ಮಗುರುಗಳು ಧರ್ಮ ಸಂದೇಶ ನೀಡಿದರು. ஹலோ திருவள்ளூர் மக்களே, உங்க எல்லாருக்குமே ஒரு எக்ஸைட்டிங்கான இன்ஃபர்மேஷன் சொல்ல போறேங்க. ಹೊಸ ಬಟ್ಟೆ, ವಿಶೇಷ ಟೋಪಿ, ಕಣ್ಣಿಗೆ ಕಾಡಿಗೆ ಇಟ್ಟ ಚಿಣ್ಣರು ಎಲ್ಲರ ಗಮನ ಸೆಳೆದರು. ಪ್ರಾರ್ಥನಾ ಸ್ಥಳಗಳಲ್ಲಿ ಪೊಲೀಸರು ಭದ್ರತೆ ಕಲ್ಪಿಸಿದ್ದರು. ಬೆಳಗ್ಗೆ ಕೆಲವೆಡೆ ವಾಹನ ಸಂಚಾರ ಮಾರ್ಗವನ್ನು ಬದಲಾವಣೆ ಮಾಡಲಾಗಿತ್ತು. ನಮಾಜ್ ಸಲ್ಲಿಕೆ ಬಳಿಕ ಪರಸ್ಪರ ಈದ್ ಮುಬಾರಕ್ ಎಂದು ಶುಭಾಶಯ ವಿನಿಮಯ ಮಾಡಿಕೊಂಡರು. ಇವತ್ತು ನಮ್ಮ ಎಲ್ಲ ಚಿಕ್ಕಮಗಳೂರು ರಂಜಾನ್ ಹಬ್ಬನೂ ಇವತ್ತು ನಮ್ಮ ಈದ್ಗಾ ಮೈದಾನಲ್ಲಿ ಇವತ್ತು ಆಚರಣೆಯನ್ನು ಮಾಡಿ ಮತ್ತು ಏನಂದರೆ ಇಲ್ಲಿ ನಮ್ಮ ಮಶಾಣಗೆ ನಮ್ಮ ಯಾರು ಇಲ್ಲಿ ತೀರ್ಕೊಂಡಿದ್ದಾರೆ ಅವ್ರಿಗೆಲ್ಲರಿಗೆ ನಮ್ಮ ಚಿಕ್ಕಮಗಳೂರು ಎಷ್ಟು ಜನ ಇದ್ದಾರೆ ಎಲ್ಲ ಕಬ್ರಸ್ತಾನ್ ಅಂತ ಇದ್ದರೆ ಇದೇ ನಮ್ಮದು ದೊಡ್ಡ ಕಬ್ರಸ್ತಾನ್ ಅಂತ ಇಲ್ಲಿಗೆ ಬಂದುಬಿಟ್ಟು ಎಲ್ಲ ಪ್ರೇಯರ್ ಮಾಡಿ ಮತ್ತು ಇನ್ನೊಂದು ಏನಂದರೆ ಈಗ ನಾವು ನಮ್ಮ ಒಂದು 30 ರಂಜಾನು ನಾವು ಉಪವಾಸ ಅಂತ ಮಾಡಿಬಿಟ್ಟು ನಾವು ಇವತ್ತು ಈದ್ಗಾ ಮೈದಾನಲ್ಲಿ ನಮಾಜಿ ಆಚರಣೆ ಆಯಿತು. ಇವತ್ತು ತುಂಬ ಇದರಿಂದ ನಮ್ಮ ಹಲವಾರು ಚಿಕ್ಕಮಗಳೂರು ನಗರದ ಎಲ್ಲ ನಮ್ಮ ಎಲ್ಲ ಮುಸ್ಲಿಮ್ಸ್ ಬಂದವರೆಲ್ಲ ಬಂದುಬಿಟ್ಟು ಇವತ್ತು ನಾವೆಲ್ಲ ಆಚರಣೆ ಮಾಡಿದ್ದೀವಿ. ಅದೇ ರೀತಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಚಿಕ್ಕಮಗಳೂರಿಗೆ ಇನ್ನೂ ಒಳ್ಳೆಯದಾಗಲಿ, ಅದೇ ರೀತಿ ನಮ್ಮ ಚಿಕ್ಕಮಗಳೂರು ಸಮಾಜಕ್ಕೆ ಆಗಲಿ ಎಲ್ಲ ಇದು 2 ದಿನ ಹಿಂದ್ಗಡೆ ನಮ್ಮ ಯುಗಾದಿ ಹಬ್ಬ ಆಯಿತು. ಹಿಂದೂ ಮುಸ್ಲಿಂ ಬಾಂಧವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.